ಸೊ ಹೈ ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಆಮೇಲೆ ನಾಳೆ ದಿನ ಏನಿದೆಪ್ಪ ಒಂದು ಸ್ಪೆಷಲ್ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋದ್ರಿಂದ ಆ ಮೂರು ಯಾವ ರೀತಿ ನಾವು ಟ್ರೇಡ್ ಮಾಡ್ಕೊಂಡು ಸ್ವಲ್ಪ ನೋಡ್ಕೊಂಬೋಣ. ನಿನ್ನಿಂದ ಒಂದು ವೀಕ್ಲಿ ಅನಾಲಿಸಿಸ್ ಅಲ್ಲಿ ಮತ್ತು ಡೈಲಿ ಅನಾಲಿಸಿಸ್ ಅಲ್ಲಿ ನಾನು ಹೇಳಿದ ಪ್ರಕಾರ ಏನಾಗಿಪ್ಪ ಮಾರ್ಕೆಟ್ ಡಬ್ಲ್ಯೂ ಪ್ಯಾಟರ್ನ್ ಅನ್ನ ಇದು ಸರಿ ಏನಂತಪ್ಪ ಅಂದ್ರೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ನೆಕ್ ಲೈನ್ ಏನಿದೆಪ್ಪ ಅಂದ್ರೆ ಈ 50,000 ನೆಕ್ ಈ 50,000 ನೆಕ್ ಏನಾದ್ರು ಬ್ರೇಕ್ ಮಾಡಿಲ್ಲ ಬ್ರೇಕ್ ಮಾಡ್ಕೊಂಡು ಕಿಶನ್ ಕಂಟ್ರೋಲ್ಸ್ ಮಾರ್ಕೆಟ್ ಕೆಳಗಡೆ ಬರ್ತಾ ಇರೋದ್ರಿಂದ ಮಾರ್ಕೆಟ್ ಏನಾದ್ರು ಕಂಟ್ರೋಲ್ಸ್ ಆಗಿ ಫಾಲ್ ಆಗುತ್ತೆ ಅಂತ ನಮಗೆ ಇದೆ. ಓಕೆ, ಫಸ್ಟ್ ಫಾಲ್ ಆದ ಎಷ್ಟು ಹೋಗುತ್ತಪ್ಪ 41,000 ಅಂತ ಹೇಳಿದ್ ನಿಮಗೆ. ಓಕೆ, ಸೊ ನಾಳೆ ದಿನ ಏನಾಗಬಹುದಪ್ಪ ಅಂದಾಗ ಎಲ್ಲಿ ತನಕ ಮಾರ್ಕೆಟ್ ಹೋಗ್ಬೋದಪ್ಪ ಅಂದ್ರೆ ನಾಳೆ ದಿನ ಫಸ್ಟ್ ನಮ್ಗೆ ಟಾರ್ಗೆಟ್ ಇಲ್ಲಿದೆಪ್ಪ ಇಲ್ಲಿ ಒಂದು ಝೋನ್ ಇದೆ. ಓಕೆ, 47,900 ಆಮೇಲೆ ಅದು ಏನಾದ್ರು ಮಿಸ್ ಆಯ್ತಪ್ಪ ಅಥವಾ ಮಾರ್ಕೆಟ್ ಆಯ್ತಪ್ಪ 47,500 ಆಮೇಲೆ ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು 47,000. ಓಕೆ, ಈ ಒಂದು ನಾಳಿನ ದಿನ ಏನಪ್ಪಾ ಅಂತಂದ್ರೆ ಈ ಒಂದು ರೌಂಡ್ ಫಿಗರ್ ತನಕ ಮಾರ್ಕೆಟ್ ನಾಳಿನ ದಿನ ಏನಾಗಪ್ಪ ಬರ್ಬೋದು. ಅದು ಯಾವಾಗ ಬರ್ಬೋದಪ್ಪ ಅಂತಂದ್ರೆ ಅದು ಹೇಳ್ತೀನಿ ಕೇಳ್ರಿ. ಯಾವಾಗ ಬರ್ಬೋದಪ್ಪ ಅಂತಂದ್ರೆ ಯಾವಾಗ ಬರ್ಬೋದಪ್ಪ ಸ್ವಲ್ಪ ತೇರ್ ನೋಡ್ರಿ, ಸ್ವಲ್ಪ ನಿಮ್ಗೆ ಜೂಮ್ ಮಾಡ್ತೀನಿ. ಸೊ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಡೋಜಿ ಕೆಲ್ ಮಾಡಿದ್ವಿ, ಹೌದಾ? ಸೊ ಡೋಜಿ ಕ್ಯಾನ್ ಮಾಡಿದೆ, ಡೋಜಿ ಕ್ಯಾನ್ ಮಾಡ್ಕೊಂಡು ಮಾರ್ಕೆಟ್ ಏನಿದೆಪ್ಪ ಕಂಟ್ರೋಸ್ ಆಗಿ ಮಾರ್ಕೆಟ್ ಮೂವ್ಮೆಂಟ್ ಆಗ್ತದೆ. ಸೊ ಟೋಟಲ್ ಮೂವ್ಮೆಂಟ್ ಎಷ್ಟಾಗಿದೆಪ್ಪ ಅಂತಂದ್ರೆ ಇವತ್ತಿನ ಒಂದು 600 ಪಾಯಿಂಟ್ ಮೂವ್ಮೆಂಟ್ ಆಗಿದೆ. ಓಕೆ, ಸೊ 600 ಪಾಯಿಂಟ್ ಮೂವ್ಮೆಂಟ್ ಆಗಿದೆಪ್ಪ ಅಂತಂದ್ರೆ ಮಾರ್ಕೆಟ್ ಏನಾದ್ರು ನಾಳಿನ ದಿನ ಈ ಒಂದು ಝೋನ್ ದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಓಕೆ, ಈ ಒಂದು ಝೋನ್ ದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಹೋಗಿ ಈ ಒಂದು ಝೋನ್ ಏನಾದ್ರು ಸ್ವಲ್ಪ ರೆಸಿಸ್ಟೆನ್ಸ್ ತಗೊಂಡ್ ಕಿಶನ ಮತ್ತೆ ಮಾರ್ಕೆಟ್ ಎಂ ಪ್ಯಾಟರ್ನ್ ಅಥವಾ ಡಬ್ಲ್ಯೂ ಪ್ಯಾಟರ್ನ್ ಸಾರಿ ಎಂ ಪ್ಯಾಟರ್ನ್ ಅಥವಾ ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಈ ಒಂದು ಝೋನ್ ಅನ್ನು ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಓಕೆ, ಈ ಒಂದು ಝೋನ್ ಅನ್ನ ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಎಲ್ಲಿ ಹೋಗೋದಪ್ಪ ಅಂತ ನಮಗೆ ಹೇಳಿದ್ನ ಫಸ್ಟ್ 40,000 ಒಂದು ಫೇರ್ ಇದೆ. ಅದಕ್ಕಿಂತ ಮೊದಲು ಏನಾಗುತ್ತಪ್ಪ ಅಂದ್ರೆ 40,500 ಹೋಗಕ್ಕೆ ಟ್ರೈ ಮಾಡುತ್ತೆ. ಓಕೆ, ಈ 500 ಹೋಗಕ್ಕೆ ಟ್ರೈ ಮಾಡುತ್ತೆ. ಈ 40,500 ಏನು ಬ್ರೇಕ್ ಮಾಡುತ್ತಪ್ಪ ನೆಕ್ಸ್ಟ್ ಟಾರ್ಗೆಟ್ ಮೇಲೆ ಇರುತ್ತಪ್ಪ ಅಂದ್ರೆ 47,000 ಟಾರ್ಗೆಟ್ ಇರುತ್ತೆ. ಓಕೆ, ಆದ್ರೆ ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಲೈನ್ ಏನಿಲ್ಲ ಓಕೆ, ಈ ಲೈನ್ ಏನಾಯ್ತಪ್ಪ ಅಂದ್ರೆ ಸಪೋರ್ಟ್ ಇರ್ತಕ್ಕಂಥದ್ದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ಕೊಂಡು ಮಾರ್ಕೆಟ್ ಏನಾಯ್ತಪ್ಪ ಸ್ವಲ್ಪ ಮೇಲೆ ಹೋಗಿ ಈ ರೀತಿ ಕನ್ಸಲ್ಟೇಷನ್ ಮಾಡ್ಕೊಂಡು ಅಥವಾ ಎಂಪೆಟ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಇರುತ್ತಪ್ಪ ಅಂದ್ರೆ ಅವಾಗ ಡೈರೆಕ್ಟ್ ಏನಾಗುತ್ತಪ್ಪ ಅಂತಂದ್ರೆ ಮಾರ್ಕೆಟ್ ಈ 47,000 ಕೂಡ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ಮೇಲ್ಗಡೆ ಹೋಗ್ಬೇಕಾದ್ರೆ ಮಾರ್ಕೆಟ್ ಎಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ 50,000 ಮೇಲ್ಗಡೆ ಹೋಗ್ಬೇಕು. ಅವಾಗ ಮತ್ತೆ ಹೆವಿ ಬೇಯರ್ಸ್ ಬರ್ತದೆ. ಅದಕ್ಕಿಂತ ಮುಂಚಿತವಾಗಿ ಬೇಯರ್ಸ್ ಬರಬೇಕಪ್ಪ ಅಂತಂದ್ರೆ ಎಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಈ ಒಂದು ಹೈ ಏನಿದಿಲ್ಲ ಇವತ್ತಿನ ಗ್ಯಾಪ್ ಡೌನ್ ಆಗಿದಿಲ್ಲ. ಓಕೆ, ಆ ಗ್ಯಾಪ್ ಡೌನ್ ಆಗಿದಿಲ್ಲ, ಆ ಗ್ಯಾಪ್ ಡೌನ್ ಮೇಲ್ಗಡೆನೆ ಈ ಈ ಒಂದು ಪಾಯಿಂಟ್ ಏನಿದಿಲ್ಲ ಈ ಪಾಯಿಂಟ್ ಅಂದ್ರೆ ಸರಿ ಸುಮಾರು ಇಲ್ಲಿ ನೋಡ್ರಿ 48,800. ಓಕೆ, 48,800 ಎಲ್ಲಿವರೆಗೂ ಮಾರ್ಕೆಟ್ ಕ್ರಾಸ್ ಮಾಡಂಗಿಲ್ಲ ಅಲ್ಲಿವರೆಗೂ ಏನಾಗಿಲ್ಲಪ್ಪ ಅಂದ್ರೆ ಇಲ್ಲಿ ಬೈಯರ್ಸ್ ಬರಂಗಿಲ್ಲ. ಬೈಯರ್ಸ್ ಮತ್ತೆ ಮೇಲ್ಗಡೆ ಹೋದಾಗೊಮ್ಮೆ ಸೆಲ್ಲರ್ಸ್ ಬರ್ತಾರೆ, ಬೈಯರ್ಸ್ ಮೇಲ್ಗಡೆ ಹೋದಾಗೊಮ್ಮೆ ಸೆಲ್ಲರ್ಸ್ ಏನಾಗುತ್ತಪ್ಪ ಮಾರ್ಕೆಟ್ ಕೆಳಗಡೆ ತಗೊಳ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಅದಕ್ಕಾಗಿ ಏನ್ ಮಾಡ್ರಪ್ಪ ಅಂದ್ರೆ ನಾಳೆ ದಿನ ರೈಸ್ ಅಂಡ್ ಸೆಲ್ ಮಾಡಿ. ಓಕೆ, ಮಾರ್ಕೆಟ್ ಮೇಲ್ಗಡೆ ಹೋದಾಗೊಮ್ಮೆ ಸೆಲ್ ಮಾಡ್ತಾ ಹೋಗ್ರಿ, ಅಂದ್ರೆ ಏನಾಗುತ್ತಪ್ಪ ಮಾರ್ಕೆಟ್ ನಿಮ್ಗೆ ಸ್ವಲ್ಪ ಪ್ರಾಫಿಟ್ ಕೊಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಏನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ ಅಂತಂದ್ರೆ 48,800 ಮೇಲ್ಗಡೆ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಯಾವ್ದು ಬರುತ್ತಪ್ಪ ಅಂತಂದ್ರೆ 49,000 ಬರುತ್ತೆ. ಓಕೆ, ಅದೇನಾದ್ರು ಕ್ರಾಸ್ ಮಾಡ್ಕೊಂಡು ಹೋಗ್ತಪ್ಪ ಅಂತಂದ್ರೆ 49,200 ಈ ಒಂದು ಟಾರ್ಗೆಟ್ ಅನ್ನು ಮಾರ್ಕೆಟ್ ರೀಚ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಸೊ ಇದನ್ನ ನಾವು ಒಂದು 50 ಮಿನಿಟ್ಸ್ ಟೈಮ್ ಫ್ರೇಮ್ ದಲ್ಲಿ ನೋಡ್ಕೊಂಡ್ ಬಂದ್ರೆ ನಾನು ನಿಮಗೆ ಒಂದು ಪಾಯಿಂಟ್ ಹೇಳಿದೆ, ಹೌ ಟು ಟ್ರೇಡ್ ಗ್ಯಾಪ್ ಅಪ್ ಅಂಡ್ ಗ್ಯಾಪ್ ಡೌನ್ ಅಂತೇಳಿ. ಇದು ನೋಡ್ರಿ, ಆ ಒಂದು ವಿಡಿಯೋ ಹೋಗಿ ನೋಡ್ರಿ. ಅಂದ್ರೆ ಆ ವಿಡಿಯೋ ಹೋಗಿ ನೋಡಿದ್ರಪ್ಪ ಅಂದ್ರೆ ನಿಮಗೆ ಯಾವ ರೀತಿ ಟ್ರೇಡ್ ಮಾಡ್ಬೇಕು, ಯಾವ ರೀತಿ ಟ್ರೇಡ್ ಮಾಡಬಾರ್ದು, ಗ್ಯಾಪ್ ಅಪ್ ಇದ್ದಾಗ ಯಾವ ರೀತಿ ಟ್ರೇಡ್ ಮಾಡ್ಬೇಕು, ಗ್ಯಾಪ್ ಡೌನ್ ಇದ್ದಾಗ ಯಾವ ರೀತಿ ಟ್ರೇಡ್ ಮಾಡ್ಬೇಕು ಅಂತಕ್ಕಂಥದನ್ನ ನಿಮ್ಗೆ ಗೊತ್ತಾಗುತ್ತೆ. ಮಾರ್ಕೆಟ್ ಆಗಿತ್ತಪ್ಪ ಅಂದ್ರೆ ಇಲ್ಲಿ ಒಂದು ಗ್ಯಾಪ್ ಅಪ್ ಆಗಿತ್ತು, ಸಾರಿ ಗ್ಯಾಪ್ ಡೌನ್ ಆಗಿತ್ತು. ಗ್ಯಾಪ್ ಡೌನ್ ಆಗಿತ್ತಪ್ಪ ಅಂದ್ರೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ವಿಂಡೋ ಓಪನ್ ಮಾಡಿತ್ತು. ಹೌದಾ, ರೆಸಿಸ್ಟೆನ್ಸ್ ವಿಂಡೋ ಓಪನ್ ಮಾಡಿತ್ತು. ಆ ರೆಸಿಸ್ಟೆನ್ಸ್ ವಿಂಡೋ ಓಪನ್ ಮಾಡಿದ್ದು ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ನಿಮಗೆ ಏನ್ ಹೇಳಿದೆ, ಇದು ಫಸ್ಟ್ ರೆಸಿಸ್ಟೆನ್ಸ್, ಇದು ಸೆಕೆಂಡ್ ರೆಸಿಸ್ಟೆನ್ಸ್. ಯಾವಾಗ ಇದು ಸೆಕೆಂಡರಿ ರೆಸಿಸ್ಟೆನ್ಸ್ ಬ್ರೇಕ್ ಮಾಡುತ್ತೆ ಅವಾಗ ಮಾತ್ರ ಮಾರ್ಕೆಟ್ ಮೇಲ್ಗಡೆ ಹೋಗ್ಲಿಕ್ಕಾದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗೋಣ ಅಂತ ಹೇಳಿದೆ. ಹೌದಾ, ಸೊ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಫಸ್ಟ್ ಸೆಕೆಂಡ್ ರೆಸಿಸ್ಟೆನ್ಸ್ ಎಲ್ಲಿದೆಪ್ಪ ಅಂತಂದ್ರೆ 48,600 ತನಕ ಇದೆ. ಓಕೆ, ಸೊ ನಾಳೆ ದಿನ ಏನೋ ಮಾರ್ಕೆಟ್ ನೋಡ ಸ್ವಲ್ಪ ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಈ ಒಂದು ಝೋನ್ ನಿಂದ ಈ ಒಂದು ಝೋನ್ ವರೆಗೆ ಏನಪ್ಪ ಒಂದು ಟ್ರೇಡಿಂಗ್ ಮಾಡಿ. ಹೌದಾ, ಸೊ ಮಾರ್ಕೆಟ್ ಏನಾಗಿದೆಪ್ಪ ಅಂತಂದ್ರೆ ನಾಳೆ ದಿನ ಏನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ ಈ ಒಂದು ಝೋನ್ ದಲ್ಲಿ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ ಅಂತಂದ್ರೆ ಫಸ್ಟಿಗೆ ಇಲ್ಲಿ ಕೆಳಗಡೆ ಬಂದ ಕಿಶನ್ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಈ ಒಂದು ಝೋನ್ ದಲ್ಲಿ ಓಕೆ, ಈ ಒಂದು ಝೋನ್ ದಲ್ಲಿ ಏನಾದ್ರು ಬರ್ಲಿಲ್ಲಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಇಲ್ಲಿ ಟಚ್ ಕೊಟ್ಟು ಮೇಲ್ಗಡೆ ಹೋಗಿ ಮತ್ತೆ ಈ ರೀತಿ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಅವಾಗ ಮೇಲ್ಗಡೆ ಹೋಗುತ್ತೆ. ಇಲ್ಲಪ್ಪ ಅಂದ್ರೆ ಕನ್ಸಲ್ಟೇಷನ್ ಡೈರೆಕ್ಟ್ ಮೇಲ್ಗಡೆ ಹೋಯ್ತು ಅಂದ್ರೆ ಅವಾಗ ಕೂಡ ಮೇಲ್ಗಡೆ ಹೋಗುತ್ತಾ, ಇಲ್ಲಪ್ಪ ಅಂದ್ರೆ ಮೇಲ್ಗಡೆ ಹೋಗಂಗಿಲ್ಲ. ಒಂದ್ ವೇಳೆ ಮಾರ್ಕೆಟ್ ಈ ಒಂದು ಝೋನ್ ದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಓಕೆ, ಈ ಒಂದು ಝೋನ್ ದಲ್ಲಿ ಏನಾದ್ರು ಓಪನ್ ಆಯ್ತು ಮಾರ್ಕೆಟ್ ಚಾನ್ಸಸ್ ಅಂದ್ರೆ ಮಾರ್ಕೆಟ್ ಇಲ್ಲಿ ತನಕ ಹೋಗಿ 46,800 ತನಕ ಮಾರ್ಕೆಟ್ ಹೋಗಿ ಏನಾಗಬಹುದಪ್ಪ ಅಂದ್ರೆ ರಿವರ್ಸ್ ತಗೋತಕ್ಕಂಥ ರಿವರ್ಸ್ ತಗೋತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಒಂದ್ ವೇಳೆ ಅಕಸ್ಮಾತ್ ಏನಾದ್ರು ಮಾರ್ಕೆಟ್ ಈ ಒಂದು
ಸೈಡ್ ವೇ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಇಲ್ಲಿ ಓಪನ್ ಆಯ್ತಪ್ಪ ನಮಗೆ ಫಸ್ಟ್ ಟಾರ್ಗೆಟ್ ಇಲ್ಲಿ ಇರ್ತಪ್ಪ ಈ ಝೋನ್ದಲ್ಲಿ 42,200 ಓಕೆ. ಈ 42,200 ಏನಂದ್ರೆ ಈ ಒಂದು ಝೋನ್ ಏನಪ್ಪ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಝೋನ್. ಇದು ರೆಸಿಸ್ಟೆನ್ಸ್ ಏರಿಯಾ ಮತ್ತು ಸಪೋರ್ಟ್ ಏರಿಯಾ. ಓಕೆ, ಇದು ಕೆಳಗಡೆ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಇದು ರೆಸಿಸ್ಟೆನ್ಸ್ ಏರಿಯಾಗೆ ವರ್ಕ್ ಮಾಡುತ್ತೆ. ಮೇಲ್ಗಡೆ ಹೋಗಿ ಎಂ ಪ್ಯಾಟರ್ನ್ ಮಾಡ್ಕೊಂಡು ಅಥವಾ ಕನ್ಫರ್ಮೇಷನ್ ಆಗಿ ಮಾರ್ಕೆಟ್ ಇದು ಏನಾದ್ರು ಝೋನ್ ಅನ್ನ ಬ್ರೇಕ್ ಮಾಡ್ಕೊಂಡ್ರೆ, ಮಾರ್ಕೆಟ್ ಈ ಒಂದು ಝೋನ್ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ನಾನು ನಿಮ್ಗೆ ಹೇಳಿದಿಲ್ಲ 47,500 ನಮ್ಗೆ ಫಸ್ಟ್ ಟಾರ್ಗೆಟ್ ಇರುತ್ತೆ. ಆಮೇಲೆ ಏನಾಗಿತ್ತಪ್ಪ ಅಂದ್ರೆ 47,000 ನಮ್ಗೆ ಸೆಕೆಂಡ್ ಟಾರ್ಗೆಟ್ ಇರತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಇಲ್ಲಪ್ಪ ಅಂದ್ರೆ ಏನಾಗ್ಬೋದಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಬಂದ ಕಿಶನ್ ಮೇಲೆ ಮಾರ್ಕೆಟ್ ಮೇಲೆ ಹೋಗಿತ್ತಪ್ಪ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ತಗೊಳುತ್ತಾ, ಅಥವಾ ಇಲ್ಲಿ ಬಂತಪ್ಪ ಅಂದ್ರೆ ಅಥವಾ ಇಲ್ಲಿ ತನಕ ಬರ್ತದ್ರೆ ಇಲ್ಲಿ ಸಪೋರ್ಟ್ ತಗೋತು. ಓಕೆ, ಮಾರ್ಕೆಟ್ ಇದೇ ರೀತಿ ಕನ್ಫರ್ಮೇಷನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅಂತಕ್ಕಂಥದ್ದು ಡಿಪೆಂಡ್ ಮೇಲೆ ನಾಳೆ ದಿನ ಏನ್ ಮಾಡ್ರಪ್ಪ ನೀವು ಟ್ರೇಡ್ ಮಾಡಿ. ಓಕೆ, ಸೊ ಅದೇ ರೀತಿಯಾಗಿ ಸ್ವಲ್ಪ ನಾವಿಲ್ಲಿ ನಿಫ್ಟಿಯನ್ನು ನೋಡ್ಕೊಂಬಂದ್ರೆ, ಸೊ ನಿಫ್ಟಿ ನೋಡ್ಕೊಂಡ್ರೆ ನಿಫ್ಟಿ ಹೋಗಿ ನೋಡ್ರಿ. ನಿಫ್ಟಿ ಏನಪ್ಪ ಅಂದ್ರೆ ಇದನ್ನು ಕೂಡ ಒಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಒಂದು ನೆಕ್ಲೈನ್ ಬ್ರೇಕ್ ಮಾಡಿರೋದ್ರಿಂದ ನಮಗೆ ಫಸ್ಟ್ ಟಾರ್ಗೆಟ್ ನಾಳಿನ ದಿನ ಏನಾಗತ್ತಪ್ಪ ಅಂದ್ರೆ ಸಪೋರ್ಟ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಫಸ್ಟ್ ಸಪೋರ್ಟ್ ನಮಗೆ ಸಿಗ್ತಕ್ಕಂಥದ್ದು ಈ ಒಂದು ಲೈನ್. ಓಕೆ, 22,800 ನಮಗೆ ಫಸ್ಟ್ ಸಪೋರ್ಟ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ 22,800. ಆಮೇಲೆ ಅದು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ ನಮ್ಗೆ ನೆಕ್ಸ್ಟ್ ಸಪೋರ್ಟ್ ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ 22,600. ಓಕೆ, 22,600 ಈ ರೀತಿ ಏನಾಗುತ್ತಪ್ಪ ಅಂದ್ರೆ ನಾಳಿನ ದಿನ ಈ ಎರಡು 22,800 ಆಮೇಲೆ 22,600 ಈ ಎರಡು ಏನಾಗುತ್ತಪ್ಪ ಅಂದ್ರೆ ನಾಳಿನ ದಿನ ಸಪೋರ್ಟ್ ಆಗಿ ವರ್ಕ್ ಮಾಡತಕ್ಕಂಥ ಚಾನ್ಸಸ್ ಇದೆ. ಆದ್ರೆ ಅಕಸ್ಮಾತ್ ಏನೋ 22,600 ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ 22,000 ತನಕ ಮಾರ್ಕೆಟ್ ಒಂದೇ ದಿನದಲ್ಲಿ ಬೆಳೀತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಯಾಕಪ್ಪ ಅಂದ್ರೆ ಈಗಿನ ಝೋನ್ ಇದೆಯಲ್ಲ, ಈ ಒಂದು ಝೋನ್ ಏನಾಗಿದೆಪ್ಪ ಅಂದ್ರೆ 22,600 ಮತ್ತು 22,800 ಈ ಒಂದು 200 ಪಾಯಿಂಟ್ ಝೋನ್ ಇದೆಯಲ್ಲ, ಇದು ಒಂದು ಸ್ವಲ್ಪ ಹೆವಿ ಸಪೋರ್ಟ್ ಆಗಿರೋದ್ರಿಂದ ಇದೇನಾದ್ರು 22,000 ಬೇಕಾದ್ರಪ್ಪ ಅಂದ್ರೆ 22,000 ತನಕ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನಾವು 15 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ಬಂದ್ರೆ ಸ್ವಲ್ಪ ನೋಡ್ರಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ದಲ್ಲಿ. ಸೊ ನಮ್ಗೆ ಹೇಳಿದೆ ಗ್ಯಾಪ್ ಅಪ್ ಮತ್ತು ಗ್ಯಾಪ್ ಡೌನ್ ಥಿಯರಿ ಅದನ್ನ ಸ್ವಲ್ಪ ನೀವು ಗಮನ ಕೊಟ್ಟು ಒಂದ್ 2-3 ಸತಿ ವಿಡಿಯೋ ನೋಡ್ರಿ ಅಂತ ಆಮೇಲೆ ಪ್ರಾಕ್ಟೀಸ್ ಮಾಡ್ರಿ. ಆಮೇಲೆ ನಿನ್ನೆ ಒಂದು ವಿಡಿಯೋ ಬಿಟ್ಟಿದ್ದೆ ಹೌ ಟು ಟ್ರೇಡ್ ಸಪೋರ್ಟ್ ಅಂಡ್ ಡ್ಯಾನ್ಸ್ ಅಂತ ಹೇಳಿ, ಆಮೇಲೆ ಸೈಕಾಲಜಿ ಮೇಲೆ ಯಾವ ರೀತಿ ಟ್ರೇ ಮಾಡ್ಬೇಕಂತದ್ದು ಅಂತ ಹೇಳಿ ಒಂದು ನನ್ನ ಚಾನಲ್ ಹೋಗಿ ಪ್ಲೇ ಲಿಸ್ಟ್ ಹೋಗಿ ಲೆಸನ್ಸ್ ಅಂತ ಇದೆ, ಸೈಕಾಲಜಿ ಲೆಸನ್ಸ್ ಅಂತ ಹೇಳಿ ಓಕೆ, ಟ್ರೇಡಿಂಗ್ ಸೈಕಾಲಜಿ ಅಂತ ಇದೆ. ಅದ್ರೊಳಗೆ ಒಂದು 6 ವಿಡಿಯೋ, ಅವೆಲ್ಲ 6 ವಿಡಿಯೋಗಳನ್ನ ನೋಡ್ಕೊಂಡ್ರೆ ಯಾವ ರೀತಿ ಟ್ರೇ ಮಾಡಬೇಕು, ಯಾವ ರೀತಿ ಟ್ರೇ ಮಾಡಬಹುದು, ಎಲ್ಲಿ ಟ್ರೇ ಮಾಡಬೇಕು, ಎಲ್ಲಿ ಟ್ರೇ ಮಾಡಬಹುದು, ಯಾವ ರೀತಿ ಎಸ್ ಎಲ್ ಅನ್ನ ತಗೋಬೇಕು, ಮತ್ತೆ ಯಾವ ರೀತಿ ನಾವು ಟಾರ್ಗೆಟ್ ಹಿಟ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ಸ್ವಲ್ಪ ನಾವು ಲಕ್ಷ ಕೊಟ್ಟ ನಮಗೆ ಹೇಳಿದ್ದೀನಿ. ಅದನ್ನ ಸ್ವಲ್ಪ ನೀವು ಗಮನ ಕೊಟ್ಟು ನೋಡ್ಕೊಂಡು ಟ್ರೇ ಮಾಡಿದ್ರೆ ನಿಮಗೆ ಪ್ರಾಫಿಟಬಲ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಸೊ ನಿಮ್ಗೆ ಏನ್ ಹೇಳಿದಪ್ಪ ಅಂದ್ರೆ ಇದೇನಪ್ಪ ಫಸ್ಟ್ ಗೆ ಇರ್ತಕ್ಕಂಥದ್ದು ಇದು ರೆಸಿಸ್ಟೆನ್ಸ್. ಓಕೆ, ಅದು ರೆಸಿಸ್ಟೆನ್ಸ್ ಓಪನ್ ಮಾಡ್ಕೊಂಡು ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಸೆಕೆಂಡ್ ಗ್ಯಾಪ್ ಅಪ್ ಆಗಿತ್ತು. ಅಂದ್ರೆ ಸರಿಸುಮಾರು ಒಂದು 100 ಪಾಯಿಂಟ್ ಇಂದ ಏನಾಗಿತ್ತಪ್ಪ ಅಂದ್ರೆ ಒಂದು ಗ್ಯಾಪ್ ಅಪ್ ಆಗಿತ್ತು. ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಓಕೆ, ಇಲ್ಲಿ ಏನಾಗಿದೆ ಒಂದು ರೆಸಿಸ್ಟೆನ್ಸ್ ಒಂದು ವಿಂಡೋ ಓಪನ್ ಆಗಿದೆ, ಹೌದಾ? ಸೊ ಈ ರೆಸಿಸ್ಟೆನ್ಸ್ ವಿಂಡೋ ಓಪನ್ ಆಗಿರೋದ್ರಿಂದ ಮಾರ್ಕೆಟ್ ನಾಗಿಂದಪ್ಪ ಅಂದ್ರೆ ಈ ಒಂದು ಸೆಕೆಂಡರಿ ರೆಸಿಸ್ಟೆನ್ಸ್ ಗೆ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಗಿಲ್ಲ. ಓಕೆ, ಅಲ್ಲಿ ಟಚ್ ಮಾಡ್ಕೊಂಡು ಮಾರ್ಕೆಟ್ ಇದೇ ರೀತಿಯಾಗಿ ಪ್ರೈಸ್ ಮಾಡ್ಕೊಂಡು ಬಂದಿದ್ದು ನೋಡ್ರಿ. 15 ಮಿನಿಟ್ಸ್ ಟೈಮ್ ಫ್ರೇಮ್ ಸ್ವಲ್ಪ ನೋಡ್ಕೊಂಡ್ರೆ ಮಾರ್ಕೆಟ್ ಎಲ್ಲಿನೂ ಕೂಡ ಏನಾಗಿದೆಪ್ಪ ಅಂದ್ರೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ದಲ್ಲಿ ಎಲ್ಲಿನೂ ತನ್ನ ಪ್ರೈಸ್ ಅನ್ನ ಬ್ರೇಕ್ ಮಾಡಿಲ್ಲ. ಓಕೆ, ಸೊ ನಾಳಿನ ದಿನ ಏನಪ್ಪಾ ಅಂದ್ರೆ ನಮಗೆ ಬೇರೆ ಇಂಪಾರ್ಟೆಂಟ್ ಇದು ಕೆಳಗಿದ್ದು ಸಪೋರ್ಟ್. ಓಕೆ, ಮೇಲ್ಗಡೆ ಇರ್ತಕ್ಕಂಥದ್ದು ಇದು ಇದೊಂದು ಸಪೋರ್ಟ್, ಆಮೇಲೆ ಇದೊಂದು ಸಪೋರ್ಟ್. ಓಕೆ, ಇದು ಒಂದು ಝೋನ್ ಅಂತ ತಿಳ್ಕೊರಿ ನೀವು. ಓಕೆ, ಇದು ಒಂದು ಝೋನ್. ಓಕೆ, ಎಲ್ಲಿವರೆಗೂ ಈ ಒಂದು ಝೋನ್ ಅನ್ನ ಬ್ರೇಕ್ ಮಾಡಂಗಿಲ್ಲ 23,350. ಓಕೆ, 23,350 ಇದೇನು ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಮೇಲೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಸೊ ಇಲ್ಲಿ ಒಂದು ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾದ್ರು ಇಲ್ಲಿ ಕೆಳಗಡೆ ಇದೆಯಲ್ಲ, ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ಇಲ್ಲಿ ಹೋಗಿ ಇದು ರೆಸಿಸ್ಟೆನ್ಸ್ ತಗೊಳುತ್ತೆ. ಇದನ್ನು ಕೂಡ ರೆಸಿಸ್ಟೆನ್ಸ್ ತಗೊಳ್ಳಿಲ್ಲಪ್ಪ ಅಂದ್ರೆ ಸ್ವಲ್ಪ ಮೇಲ್ಗಡೆ ಹೋಗಿ ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡು ಮತ್ತೆ ಸ್ವಲ್ಪ ಎಂ ಪ್ಯಾಟರ್ನ್ ಮಾಡ್ಕೊಂಡು ಅಥವಾ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮತ್ತೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ನಮ್ಮ ಟಾರ್ಗೆಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಕೆಳಗಿನ ಸ್ಥಳದಲ್ಲಿ ಇದು ಬರುತ್ತೆ, ಈ ಒಂದು ಝೋನ್ 23,200. ಓಕೆ, 23,200 ನಮಗೆ ಏನಾಗುತ್ತಪ್ಪ ಅಂದ್ರೆ ಫಸ್ಟ್ ನಮ್ಗೆ ಸಪೋರ್ಟ್ ಟಾರ್ಗೆಟ್ ಬರುತ್ತೆ. ಇದು ಸಪೋರ್ಟ್ ಬ್ರೇಕ್, ಇದು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಎಲ್ಲಿ ಬರ್ತಪ್ಪ ಇದು ಟಾರ್ಗೆಟ್ ನಮ್ಗೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಅಥವಾ ಏನಾದ್ರು ಗ್ಯಾಪ್ ಡೌನ್ ಏನಾದ್ರು ಓಪನ್ ಆಯ್ತಪ್ಪ ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಆದ್ಮೇಲೆ ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಫಸ್ಟ್ ಮೇಲ್ಗಡೆ ಹೋಗಿ ಈ ಒಂದು ಸಪೋರ್ಟ್ ಇತ್ತಲ್ಲ, ಓಕೆ, ಈ ಸಪೋರ್ಟ್ ಅನ್ನು ಏನ್ ಮಾಡ್ಕೋದಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಅಲ್ಲಿ ಬ್ರೇಕ್ ಮಾಡ್ಕೊಂಡು ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಎಂ ಪ್ಯಾಟರ್ನ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಬಂದು ಈ ಒಂದು ಝೋನ್ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂತಂದ್ರೆ ಮಾರ್ಕೆಟ್ 23,000 ಕೂಡ ಸಾರಿ 23,000 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ ನಮಗೆ ಹೇಳಿದಿಲ್ಲ 22,800. ಓಕೆ,
ಆಮೇಲೆ 22,600 ಈ ಎರಡು ಝೋನ್ದಲ್ಲಿ ಏನೋ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಆದ್ಮೇಲೆ ಈ 22,600 ಏನೋ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 22,000 ರೀಚ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಈಸಿ ಆಗುತ್ತೆ. ಓಕೆ, ತುಂಬಾನೇ ಈಸಿ ಆಗುತ್ತೆ. ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ನೀವು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ತುಂಬಾ ಈಸಿ ಇದೆ. ಗ್ಯಾಪ್ ಡೌನ್ ಏನ್ ಹೇಳ್ತಾ ಇದ್ನಲ್ಲ, ಗ್ಯಾಪ್ ಡೌನ್ ಆಯ್ತಪ್ಪ ಅಂದ್ರೆ ಇದು ಸಪೋರ್ಟ್ ಇರ್ತಕ್ಕಂಥದ್ದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತಾ. ಸ್ವಲ್ಪ ಮೇಲೆ ಹೋಗಿ ಸ್ವಲ್ಪ ಎಂಪಾಟ್ ಮಾಡ್ಕೊಂಡು ಅಥವಾ ಕನ್ಸಲ್ಟೇಷನ್ ಮಾಡ್ಕೊಂಡು ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು ಈ ರೀತಿ ಕನ್ಸಲ್ಟೇಷನ್ ಕೆಳಗಡೆ ಬಂತು ಬರೀ ಅವಾಗ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಅವಾಗ ಕಂಟಿನ್ಯೂಸ್ ಆಗಿ ನೀವು ಇಲ್ಲಿ ಮೇಲ್ಗಡೆ ಕುಂತಕ್ಕಂಥ ಚಾನ್ಸಸ್ ನಿಮ್ಗೆ ತುಂಬಾನೇ ಈಸಿಯಾಗಿ ಮಾಡತಕ್ಕಂಥ ಅವಕಾಶಗಳಲ್ಲಿ ನಿಮ್ಗೆ ಇರುತ್ತೆ. ಓಕೆ, ಯಾಕಪ್ಪ ಅಂದ್ರೆ ಇಲ್ಲಿ ಪ್ಯಾಟರ್ನ್ ಏನಾಗಿಲ್ಲಪ್ಪ, ಇಲ್ಲಿ ಕ್ಲೋಸ್ ಬ್ರೇಕ್ ಮಾಡಿಲ್ಲ. ಓಕೆ, ಇದೇನಿದಿಲ್ಲ ಈ ಚಾನಲ್ ಏನಾಗಿಲ್ಲಪ್ಪ ಒಟ್ಟ ಬ್ರೇಕ್ ಮಾಡಿಲ್ಲ. ಅದೇ ರೀತಿ ಏನಪ್ಪ ನಾಳೆ ದಿನ ಈ ಚಾನಲ್ ಕಂಟಿನ್ಯೂಸ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ತುಂಬಾನೇ ಇರ್ತವೆ. ಅಕಸ್ಮಾತ್ ನೀವು ಗ್ಯಾಪ್ ಡೌನ್ ಆದ್ರೆ ಸರ್ ಏನ್ ಮಾಡೋದು ಅಂತ ನೀವು ತಿಳ್ಕೊಂಡ್ರಪ್ಪ ಅಂತಂದ್ರೆ ಏನಾದ್ರು 23,350 ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ನಿಮ್ಗೆ ಫಸ್ಟ್ ಟಾರ್ಗೆಟ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಇದು ಸಿಗುತ್ತೆ ನೋಡಿ, 23,500. ಅದಾದ ಕೂಡ ಯಾವಾಗ ಸಿಗುತ್ತಪ್ಪ ಅಂತಂದ್ರೆ ಆಮೇಲೆ ನಮ್ಗೆ 23,600 ಈ ಒಂದು ಇದು ಫಸ್ಟ್ ಟಾರ್ಗೆಟ್ 23,500. ಆಮೇಲೆ ಸೆಕೆಂಡ್ ಟಾರ್ಗೆಟ್ 23,600. ಈ ರೀತಿ ಏನಾಗತ್ತಪ್ಪ ನಮ್ಗೆ ಟಾರ್ಗೆಟ್ ಗಳು ಸಿಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರ್ತಾವ. ಓಕೆ, ಈ ರೀತಿಯಾಗಿ ನೀವು ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ನಿಫ್ಟಿಯನ್ನ ಸ್ವಲ್ಪ ನೀವು ಟ್ರೇ ಮಾಡೋದು ನೋಡ್ಕೊಂಡು. ಆಮೇಲೆ ಸೆನ್ಸೆಕ್ಸ್ ಏನಿದೆಪ್ಪ ಅಂದ್ರೆ ನಾಳಿನ ದಿನ ಒಂದು ವೀಕ್ಲಿ ಎಕ್ಸ್ಪೈರಿ ಅಂದ್ರೆ 2025 ವಿಷಯದ ಫಸ್ಟ್ ಏನು ಮೊದಲ ಫ್ರೈಡೇ ಐತಲ್ಲ, ಫ್ರೈಡೇ ಇದು ಟ್ಯೂಸ್ಡೇ ಶಿಫ್ಟ್ ಮಾಡಿರಲ್ಲ, ಅದ್ರ ಪ್ರಕಾರ ಇದು ಟ್ಯೂಸ್ಡೇ ಒಳಗ ವೀಕ್ಲಿ ಎಕ್ಸ್ಪೈರಿ, ಸೆಕೆಂಡ್ ವೀಕ್ಲಿ ಎಕ್ಸ್ಪೈರಿ ಟ್ಯೂಸ್ಡೇ ಇರೋದ್ರಿಂದ ಇನ್ನು ಸ್ವಲ್ಪ ನೋಡ್ಕೊಂಡ್ ಬಂದ್ರೆ ತುಂಬಾ ಈಸಿ ಆಗಿರ್ತಕ್ಕಂಥದ್ದು ಒಂದು NSS ಚಾರ್ಟ್ ಅನ್ನು ನಾವು ತುಂಬಾ ಈಸಿಯಾಗಿ ನೋಡಬಹುದು. ಸೊ ಇಲ್ಲಿನೂ ಕೂಡ ಏನಾಗಿತ್ತಪ್ಪ ಡಬ್ಲ್ಯೂ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಮಾಡ್ಕೊಂಡಿತ್ತು. ಓಕೆ, ಈ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಮಾಡ್ಕೊಂಡು ಈ ಒಂದು ನೆಕ್ಲೈನ್ ಇತ್ತು. ಓಕೆ, ಈ ನೆಕ್ಲೈನ್ ಅನ್ನು ಏನು ಮಾಡ್ಕೊಂಡಿತ್ತಪ್ಪ ಇವತ್ತಿನ ದಿನ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು, ಹೌದಾ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇತ್ತಪ್ಪ, ಇದು ತುಂಬಾನೇ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇತ್ತು, ಹೌದಾ. ಸೊ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಅನ್ನ ಮಾರ್ಕೆಟ್ ಏನಿದೆಪ್ಪ ಇವತ್ತಿನ ದಿನ ಕ್ಲೋಸ್ ಮಾಡಿದೆ. ಸೊ ಕ್ಲೋಸ್ ಮಾಡೋದ್ರ ಜೊತೆಗೆ ಇಲ್ಲೇನಾಗಿದ್ದಪ್ಪ ಅಂದ್ರೆ ಇದು ಮಾರ್ಕೆಟ್ ಏನಾಗಿದಪ್ಪ ಅಂದ್ರೆ ಒಂದು ಶೂಟಿಂಗ್ ಸ್ಟಾರ್ ಮಾಡಿದ್ವಿ, ಹೌದಾ. ಶೂಟಿಂಗ್ ಸ್ಟಾರ್ ಚಾನಲ್ ಮಾಡೋದ್ರಿಂದ ನಮ್ಗೆ ಟಾರ್ಗೆಟ್ ಎಲ್ಲೆಲ್ಲಿ ಬರ್ತಪ್ಪ ಅಂತಂದ್ರೆ ನಾಳಿನ ದಿನ ಫಸ್ಟ್ ಟಾರ್ಗೆಟ್ ನಮಗೆ ಇದು ಬರುತ್ತೆ, ಯಾವ್ದಪ್ಪ ಅಂದ್ರೆ 75,000. ಓಕೆ, ನಾವು ಫಸ್ಟ್ ಟಾರ್ಗೆಟ್ ಯಾವ್ದು ಬರ್ತಪ್ಪ ಅಂದ್ರೆ ನಮ್ಗೆ ನಾಳಿನ ದಿನ 75,000. ಯಾಕಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಡೌನ್ ಟರ್ನ್ ಇದ್ದಾಗ ಕಂಟಿನ್ಯೂಸ್ ಮಾರ್ಕೆಟ್ ಕೆಳಗಡೆ ಬೀಳ್ತಕ್ಕಂಥ ಚಾನ್ಸಸ್ ತುಂಬಾ ಇರ್ತಕ್ಕ. ಮಾರ್ಕೆಟ್ ಯಾವ್ದು ಕೆಳಗಡೆ ಬೀಳುವಾಗ ಜಾಸ್ತಿ ಸ್ಪೀಡ್ ಬೀಳುತ್ತೆ, ಮೇಲ್ಗಡೆ ಹೋಗುವಾಗ ಸ್ಲೋ ಆಗಿ ಹೋಗುತ್ತೆ. ಅಂದ್ರೆ ಮೇಲ್ಗಡೆ ಹೋಗುವಾಗ ನಾವು ಸ್ಟೆಪ್ಸ್ ಅಥವಾ ಸಾವಕಾಶವಾಗಿ ಹೋಗ್ಬೇಕು ದಂಡು ಮಾಡ್ಕೊಂಡ, ಕೆಳಗಡೆ ಬೀಳುವಾಗ ಡೈರೆಕ್ಟ್ ಆಗಿ 4ನೇ ಅಂತಸ್ತು ಯಾವ ರೀತಿ ಕೆಳಗಡೆ ಸ್ಪೀಡ್ ಆಗಿ ಬೀಳ್ತಿಲ್ಲ ಅದೇ ರೀತಿ ಸೆಲ್ಲಿಂಗ್ ಸೈಡ್ ಕೂಡ ಏನಾಗುತ್ತಪ್ಪ ಮಾರ್ಕೆಟ್ ತುಂಬಾ ಸ್ಪೀಡ್ ಆಗಿ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. 1,000 ಪಾಯಿಂಟ್ ಕವರ್ ಮಾಡೋದ್ರಿಂದ ತುಂಬಾನೇ ಈಸಿ ಆಗಿರುತ್ತೆ ಎಲ್ಲಿ ಸೆನ್ಸೆಕ್ಸ್ ಒಳಗೆ. ಆಮೇಲೆ ಇದೇನಾದ್ರು ಕ್ರಾಸ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಇರುತ್ತಪ್ಪ ಅಂತಂದ್ರೆ ಇಲ್ಲಿ ಇರುತ್ತೆ 74,500. ಓಕೆ, 74,500 ಸೆಕೆಂಡ್ ಟಾರ್ಗೆಟ್ ಇರುತ್ತೆ. ಸೊ ಈ ದಿನ 74,500 ಟಾರ್ಗೆಟ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮ್ ಡೈರೆಕ್ಟ್ ಎಲ್ಲ ಹೋಗುತ್ತಪ್ಪ ಅಂದ್ರೆ 72,000 ತನಕ ಮಾರ್ಕೆಟ್ 72,000 ಅಥವಾ 73,000 ಕೂಡ ಮಾರ್ಕೆಟ್ 73,000 ಕೂಡ ಮಾರ್ಕೆಟ್ ಏನಪ್ಪಾ ಅಂದ್ರೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಇನ್ನು ಸ್ವಲ್ಪ ನೀವು ಗಮನ ಕೊಟ್ಟು ನೋಡ್ರಿ. ಆಮೇಲೆ ನಾವು ಇದನ್ನ 15 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ಬಂದ್ರೆ ಆಮೇಲೆ ನೋಡ್ರಿ ಇಲ್ಲಿ ಒಂದು ಗ್ಯಾಪ್ ಅಪ್ ಇದೆ, ಇದು ಸಪೋರ್ಟ್ ಇದೆ. ಓಕೆ, ಇದು ಸಪೋರ್ಟ್, ಆಮೇಲೆ ಇದು ರೆಸಿಸ್ಟೆನ್ಸ್, ಆಮೇಲೆ ಇಲ್ಲಿ ಏನು ಗ್ಯಾಪ್ ಅಪ್ ಇತ್ತಲ್ಲ ಈ ಗ್ಯಾಪ್ ಅಪ್ ಅನ್ನು ಸ್ವಲ್ಪ ನೀವು ಗಮನ ಕೊಟ್ಟು ನೋಡ್ಕೊಂಡ್ರೆ ಇಲ್ಲ. ಓಕೆ, 77,000ದಿಂದ 77,200. ಓಕೆ, 70,000ದಿಂದ 77,200 ಏನಿದೆಲ್ಲ ಈ ಝೋನ್ ಅಪ್ಪ ಅಂದ್ರೆ ಒಂದು ನಮ್ಗೆ ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಝೋನ್ ಇದೆ. ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಝೋನ್ ಇದೆ. ಯಾವ ರೀತಿ ಟ್ರೇ ಮಾಡ್ಬೇಕಂತಕ್ಕಂಥದನ್ನ ನನ್ನ ಯೂಟ್ಯೂಬ್ ಚಾನಲ್ ಹೋಗಿ ಅಲ್ಲಿ ಪ್ಲೇ ಲಿಸ್ಟ್ ನಾಗ ಹೋಗ್ರಿ. ಪ್ಲೇ ಲಿಸ್ಟ್ ನಾಗ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಯಾವ ರೀತಿ ಟ್ರೇ ಮಾಡಬಹುದು, ಯಾವ ರೀತಿ ಟ್ರೇ ಮಾಡಬಾರ್ದು, ಏನ್ ಮಾಡ್ಬೇಕಂತಕ್ಕಂಥ ಕೆಲವೊಂದಿಷ್ಟು ಸೈಕಾಲಜಿ ಕಾನ್ಸೆಪ್ಟ್ಗಳಿದಾವೆ, ಕೆಲವೊಂದಿಷ್ಟು ಟ್ರೇಡಿಂಗ್ ಕಾನ್ಸೆಪ್ಟ್ಗಳಿದಾವೆ. ಅದನ್ನೆಲ್ಲ ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ರಿ. ಆಮೇಲೆ ನಾನು ಡೈಲಿ NSS ಏನ್ ಮಾಡ್ತಿಲ್ಲ, ನಿಮ್ಗೆ ಯಾರಾದ್ರು NSS ಯಾವ ರೀತಿ ಮಾಡ್ಬೇಕಂತ ನೀವು ಕಲಿಬೇಕಾಗಿತ್ತಪ್ಪ, ನಾನು ಏನು ಇಷ್ಟು ದಿವಸ ಡೈಲಿ NSS ಮಾಡ್ಕೊಂಡಿಲ್ಲ, ಆ ಪ್ರತಿಯೊಂದು ವಿಡಿಯೋಗಳನ್ನ ನೋಡ್ಕೊಂಡು ನೀವು ಹೋಗೋದು ಪ್ರಾಕ್ಟೀಸ್ ಮಾಡ್ರಿ. ಅಂದ್ರೆ ನಿಮ್ಗೆ ಏನಾಗುತ್ತಪ್ಪ ನಿಮ್ದೇ ಆಗಿರ್ತಕ್ಕಂಥ ಒಂದು ಸ್ವಂತ ಅನಲೈಸೇಷನ್ ಮಾಡೋದು ಗೊತ್ತಪ್ಪ ಅಂತಂದ್ರೆ ಗೊತ್ತಾಯ್ತಂದ್ರೆ ನೀವು ಮತ್ತೊಬ್ಬರು ವಿಡಿಯೋ ನೋಡೋದು ಅವಶ್ಯಕತೆ ಇರೋದಿಲ್ಲ. ಫಸ್ಟ್ ನೀವು ಕಲೀರಿ, ಯಾಕಂದ್ರೆ ನಾನು ವಿಡಿಯೋಗಳನ್ನ ಫ್ರೀದಾಗ ಬಿಡ್ತಾ ಇದ್ದೀನಿ. ಓಕೆ, ವಿಡಿಯೋಗಳನ್ನ ಫ್ರೀದಾಗ ಬಿಡ್ತಾ ಇರೋದ್ರಿಂದ ನೀವು ಫ್ರೀದಾಗೆ ಕಲಿ. ಯಾಕಪ್ಪ ಇಷ್ಟೆಲ್ಲ ಕಲಿಸ್ಬೇಕಾಯ್ತಪ್ಪ ಸಿಕ್ಕಾಪಟ್ಟಿ ಫೀಸ್ ತಗೊಂಡ್ರು ಕೂಡ ಇಲ್ಲಿ ಯಾರು ಸರಿಯಾಗಿ ನೀಟಾಗಿ ಕೆಲಸ ಅದಕ್ಕೆ ನಾವು ಫ್ರೀದಾಗ ವಿಡಿಯೋ ಬಿಡ್ತೀನಿ, ಫ್ರೀದಾಗ ನೀವು ಕಲೀರಿ. ಓಕೆ, ಆಮೇಲೆ ಇಲ್ಲೇನಪ್ಪ ಅಂದ್ರೆ ಇದು ಫಸ್ಟ್ ರೆಸಿಸ್ಟೆನ್ಸ್ ಇರೋದ್ರಿಂದ ಇದು ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ನಮ್ಗೆ ಸಪೋರ್ಟ್ ಇದೆ. ಓಕೆ, ಆಮೇಲೆ ಈ ಒಂದು ಒಂದು ಸಪೋರ್ಟ್ ಇದೆ. ಓಕೆ,
ಇದೇನಪ್ಪಾ ಅಂದ್ರೆ ಇದು ಫಸ್ಟ್ ಸಪೋರ್ಟ್, ಆಮೇಲೆ ಇದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡಿದೆ. ಸೊ ಇದೇನಾಯ್ತು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಝೋನ್ ಯಾವುದು 76,000. ಸೊ 76,600. ಈ 76,600 ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಝೋನ್ ಆಗಿರೋದ್ರಿಂದ ಮಾರ್ಕೆಟ್ ಅವರು ಏನಾದ್ರು ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂತಂದ್ರೆ ಫಸ್ಟ್ ಗೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಈ ಒಂದು ಲೈನ್ ಗೆ ಏನ್ ಮಾಡ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ತಗೊಂಡ್ ಕೇಸಿಂದ ಎಂ ಪ್ಯಾಟರ್ನ್ ಮಾಡ್ಕೊಂಡು ಕನ್ಸಲ್ಟೇಷನ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಬಂದು ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಏನಾದ್ರು ಮಾಡ್ಕೊಂಡು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ 76,000 ರೀಚ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಈಜಿ ಇರುತ್ತೆ ಮತ್ತು ತುಂಬಾನೇ ಬೇಗನೆ ರೀಚ್ ಮಾಡುತ್ತೆ. ಓಕೆ, ತುಂಬಾನೇ ಬೇಗನೆ ರೀಚ್ ಮಾಡುತ್ತೆ. ಇದು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮತ್ತೆ 75,500. ಸೊ ಈ ರೀತಿಯಾಗಿ ಮಾರ್ಕೆಟ್ ಮೇಲ್ಗಡೆ ಕೆಳಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಇಲ್ಲೇ ಹೋಗಿ ಈ ರೀತಿ ಕನ್ಸಲ್ಟೇಷನ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಇದು ಬರುತ್ತೆ. ಓಕೆ, ಫಸ್ಟ್ ಟಾರ್ಗೆಟ್ ನಮಗೆ 77,000 ಬರುತ್ತೆ. ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ ನಮಗೆ ಬೈಯರ್ಸ್ ಅಲ್ಲಿ ಹೆವಿಯಾಗಿ ಬರ್ತಾರಪ್ಪ ಅಂದ್ರೆ 77,200. ಹೆವಿಯಾಗಿ ಬರ್ತಕ್ಕಂಥ ಬೈಯರ್ಸ್ ಎಲ್ಲಿ ಬರ್ತಾರಪ್ಪ ಅಂತಂದ್ರೆ 77,200 ಹೆವಿಯಾಗಿ ಇರ್ತಕ್ಕಂಥ ಬೈಯರ್ಸ್ ಬರ್ತಾರ. ಈ 77,200 ಎಲ್ಲಿವರೆಗೂ ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಕೂಡ ಬೈಯರ್ಸ್ ಬರಂಗಿಲ್ಲ. ಏನ್ ಮಾಡ್ತಾರಪ್ಪ ಅಂದ್ರೆ ಮತ್ತೆ ಇಲ್ಲಿ ಮೇಲ್ಗಡೆ ಹೋಗಿ ಕನ್ಸಲ್ಟೇಷನ್ ಆಗಿ ಮತ್ತೆ ಮಾರ್ಕೆಟ್ ಕೆಳಗಡೆ ಬಂದ ಕಿಸಿಂದ ಇಲ್ಲಿವರೆಗೂ ಕೂಡ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ. ಅಕಸ್ಮಾತ್ ನಾಳೆಯಿಂದ ಏನಾಗೋದಪ್ಪ ಅಂದ್ರೆ ಸೆನ್ಸೆಕ್ಸ್ ಅಲ್ಲಿ ವೀಕ್ಲಿ ಎಕ್ಸ್ಪೈರ್ ಇರೋದ್ರಿಂದ ಇದೇ ಹಾಯ್ ಒಳಗ ಅಥವಾ ಲೋ ಒಳಗ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಕೆಳಗಡೆಯಿಂದ ಮೇಲ್ಗಡೆ ಹೋಗುದು, ಮೇಲ್ಗಡೆಯಿಂದ ಕೆಳಗಡೆ ಬರೋದು ಈ ರೀತಿ ಮಾಡ್ಕೊತಪ್ಪ ಅಂದ್ರೆ ಇಲ್ಲಿ ಏನಾಗತ್ತಪ್ಪ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಟೈಮ್ ವೇಸ್ಟ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಒಂದ್ ವೇಳೆ ಮಾರ್ಕೆಟ್ ಏನಾದ್ರು ಈ ಒಂದು ಗ್ಯಾಪ್ ಡೌನ್ ಆಯ್ತಪ್ಪ ಅಂದ್ರೆ ಓಕೆ ಇಲ್ಲಿ ಏನಿದೆ ಸಪೋರ್ಟ್ ಅಂತ ನಮ್ಗೆ ಹೇಳ್ತೀನಿ. ಈ ಸಪೋರ್ಟ್ ಕೆಳಗಡೆ ಮಾರ್ಕೆಟ್ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಇಲ್ಲಿ ಸ್ವಲ್ಪ ಮೇಲ್ಗಡೆ ಹೋಗಿಸಿಂದ ಈ ಒಂದು ಝೋನ್ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಳ್ಳಿಲ್ಲಪ್ಪ ಓಕೆ ಈ ಝೋನ್ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಳ್ಳಿಲ್ಲಪ್ಪ ಮತ್ತೆ ಏನ್ ಪಾಠ ಮಾಡ್ಕೊಂಡು ಅಥವಾ ಕನ್ಸಲ್ಟೇಷನ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಬರ್ತಪ್ಪ ಅಂದ್ರೆ ಫಸ್ಟ್ ನಮ್ಮ ಟಾರ್ಗೆಟ್ ಎಷ್ಟಪ್ಪ ಅಂತಂದ್ರೆ 76,000. ಓಕೆ, ನಾವು ಫಸ್ಟ್ ಟಾರ್ಗೆಟ್. ಆಮೇಲೆ ಎಷ್ಟಪ್ಪ ಅಂತಂದ್ರೆ 75,500 ಸೆಕೆಂಡ್ ಟಾರ್ಗೆಟ್. ಆಮೇಲೆ ನಮ್ಗೆ ಥರ್ಡ್ ಟಾರ್ಗೆಟ್ ಎಷ್ಟಪ್ಪ ಅಂತಂದ್ರೆ 75,000 ತನಕ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಕೆಳಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಫಸ್ಟ್ ಟಾರ್ಗೆಟ್ 76,000, ಆಮೇಲೆ 70,500, ಆಮೇಲೆ 75,000. ಈ ರೀತಿ ಏನಾಗ್ತಪ್ಪ ಅಂದ್ರೆ ನಮಗೆ ನಾಳಿಂದ ಏನಪ್ಪ ಅಂದ್ರೆ ಸೆನ್ಸೆಕ್ಸ್ ಆಗಿ ಟಾರ್ಗೆಟ್ ನೋಡ್ತಕ್ಕಂಥ ಚಾನ್ಸಸ್ ಇರ್ಬೋದು. ಅಥವಾ ಇದೇ ರೀತಿ ಏನಾಗಬಹುದಪ್ಪ ಅಂದ್ರೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಟೈಮ್ ವೇಸ್ಟ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಮಾರ್ಕೆಟ್ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅಂತಕ್ಕಂಥದ್ರ ಮೇಲೆ ಡಿಸೈಡ್ ಆಗುತ್ತೆ ನಾವು ಯಾವ ರೀತಿ ಟ್ರೇ ಮಾಡ್ಬೇಕಂತದ್ದು. ಓಕೆ, ಸ್ವಲ್ಪ ನೀವು ನಿಮ್ದೇ ಆಗಿರ್ತಕ್ಕಂಥ ಅನಲೈಸೇಷನ್ ನೋಡ್ಕೊಂಡು ಟ್ರೇ ಮಾಡೋದು ತುಂಬಾನೇ ಒಳ್ಳೇದಂತ ನಿಮ್ಗೆ ನನ್ನ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು.